ನಮಸ್ಕಾರ. ಧನುರ್ಮಾಸದ 6ನೇ ದಿನಕ್ಕೆ ನಮ್ಮ ಸತ್ಸಂಗಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीತ್ ಸಾಕ್ಷಾತ್ ರಾಮಾಯಣಾತ್ಮನ. ಶ್ರೀರಾಮನ ಮತ್ತು ಗುರುಗಳ ಚರಣಗಳಲ್ಲಿ ನಮಸ್ಕಾರ ಮಾಡಿ ಇವತ್ತಿನ ವಿಷಯಕ್ಕೆ ಹೋಗೋಣ. ಈಗ ನಿನ್ನೆ ನಾವು ನೋಡಿದ ವಿಷಯ ಏನಂದ್ರೆ, ವಿಶ್ವಾಮಿತ್ರ ಋಷಿಗಳು ಬಂದು ದಶರಥ ರಾಜ ಒಪ್ಕೊಂಡು ತನ್ನ ಮಕ್ಕಳನ್ನ ರಾಮ ಮತ್ತು ಲಕ್ಷ್ಮಣರನ್ನ ಅವ್ರ ಋಷಿ ಜೊತೆ ಕಳಿಸ್ಕೊಡ್ತಾರೆ ಅವ್ರ ಯಜ್ಞ ರಕ್ಷಣೆಗೋಸ್ಕರ. ಸೊ ಇವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಋಷಿಯ ಜೊತೆ. ರಾಮ ಲಕ್ಷ್ಮಣ ಅವ್ರು ನಡ್ಕೊಂಡು ಅಯೋಧ್ಯೆ ದಾಟಿ ಬೇರೆ ಆಮೇಲೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಮೊದಲನೇದಾಗಿ ಕೊಟ್ಟಿದ್ದ ಜ್ಞಾನ, ವಿಶ್ವಾಮಿತ್ರ ಋಷಿಗಳು ಏನ್ ಹೇಳ್ಕೊಡ್ತಾರೆ ಈ ಮಕ್ಕಳಿಗೆ ಅಂದ್ರೆ, 2 ವಿಧಿಯ ಮಂತ್ರಗಳನ್ನ ಹೇಳ್ಕೊಡ್ತಾರೆ. ಆ ಮಂತ್ರಕ್ಕೆ ಹೆಸರು ಬಲ ಮತ್ತು ಅತಿ ಬಲ. ಈ ಮಂತ್ರಗಳನ್ನ ಹೇಳ್ಕೊಡ್ತಾರೆ. ಈಗ ಸಾಮಾನ್ಯವಾಗಿ ನಾವು ನೋಡಿದ್ರೆ ನಮಗೆ ನಮ್ಮ ಶರೀರದ ಪ್ರಕ್ರಿಯೆಯಿಂದ ನಮಗೆ ಯಾವ ಒಂದು ನಿರ್ದಿಷ್ಟವಾದ ಒಂದು ಸಮಯದಲ್ಲಿ ನಮಗೆ ಬಾಯಾರಿಕೆ ಆಗುತ್ತೆ, ಹಸಿವೆ ಆಗುತ್ತೆ, ನಿದ್ದೆ ಬರುತ್ತೆ, ಸುಸ್ತಾಗುತ್ತೆ ಅತಿಯಾದ ಕೆಲಸ ಮಾಡಿದ್ಮೇಲೆ, ಮತ್ತೆ ಈ ತರ ಇರುತ್ತೆ ನಮ್ಮ ಪ್ರಕ್ರಿಯೆ. ಆದ್ರೆ ಯಾರಾದ್ರೂ ಒಬ್ರು ಯುದ್ಧ ಮಾಡ್ಬೇಕು ಅಥವಾ ಒಂದು ಅತಿ ಪರಾಕ್ರಮಿ ಒಂದು ಕಾರ್ಯವನ್ನ ಮಾಡ್ಬೇಕಂದ್ರೆ ಇದೆಲ್ಲ ವಿಷಯಗಳು ಅವ್ರಿಗೆ ತೊಂದರೆ ಮಾಡುತ್ತವೆ. ಸೊ ಆ ಸಮಯದಲ್ಲಿ ಇದರ ತೊಂದರೆ ಇರಬಾರ್ದು, ಆ ವ್ಯಕ್ತಿಗೆ ಹಸಿವೆ ಆಗ್ಬಾರ್ದು, ನಿದ್ದೆ ಬರಬಾರ್ದು, ಸುಸ್ತಾಗ್ಬಾರ್ದು. ಅದಕ್ಕಾಗಿ ಈ ಮಂತ್ರಗಳ ಉಚ್ಚಾರಣ ಮಾಡಿದ್ರೆ ಅದು ಅವ್ರಿಗೆ ಒಂದು ರಕ್ಷಣೆ ಕೊಡುತ್ತೆ, ಇದೆಲ್ಲ ಅವ್ರಿಗೆ ಕಷ್ಟ ಆಗಲ್ಲ ಅನ್ನೋ ದೃಷ್ಟಿಯಿಂದ ವಿಶ್ವಾಮಿತ್ರ ಋಷಿಗೆ ಗೊತ್ತು, ಈಗ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ರಾಮ ಲಕ್ಷ್ಮಣ ಅವರು ಎಲ್ಲ ಎಷ್ಟೊಂದು ರಾಕ್ಷಸರ ಸಂಹಾರ ಮಾಡೋದಿದೆ ಅವ್ರಿಗೆ. ಸೊ ಆ ಮಂತ್ರಗಳನ್ನ, ಆ ಬಲ ಅತಿ ಬಲ ಮಂತ್ರಗಳನ್ನ ಮೊದಲನೇದಾಗಿ ಅವ್ರಿಗೆ ಆ ಜ್ಞಾನ ಕೊಡ್ತಾರೆ. ಇನ್ನು ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋದಂಗೆ ಅವ್ರು ಎಷ್ಟೊಂದು ಜಾಗಗಳಿಂದ ದಾಟ್ಕೊಂಡು ಹೋಗ್ತಾರಲ್ಲ, ಆಗ ಅಲ್ಲಿ ಬಂದಿದ್ದ ನದಿಗಳು, ಅಲ್ಲಿರೋ ಪರ್ವತ, ಅಲ್ಲಿ ಇರೋ ಜನ, ಅವ್ರ ಬಗ್ಗೆ ಎಲ್ಲ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರ ಋಷಿ. ಕಡೆಗೆ ಆವತ್ತಿನ ದಿನ ರಾತ್ರಿ ಒಂದ್ ಕಡೆ ರೆಸ್ಟ್ ಮಾಡ್ತಾರೆ. ಅಲ್ಲಿ ಇದ್ಬಿಟ್ಟು ಮಲ್ಕೋತಾರೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ವಿಶ್ವಾಮಿತ್ರ ಋಷಿ ನೋಡ್ತಾರೆ, ಎಷ್ಟು ಈ ಸುಕುಮಾರವಾಗಿ ಈ ರಾಜ್ಕುಮಾರ, ಈ ರಾಮ ಮಲ್ಗಿದಾನೆ. ಸೊ ಆ ರಾಮ ಮಲ್ಗಿದಾನೆ. ಯಾಕೆ ಇವಾಗ ಮಕ್ಕಳು ಮಲ್ಗಿದಾವೆ? ಯಾಕಂದ್ರೆ ಋಷಿಯಾಗಿರೋದ್ರಿಂದ ಅವ್ರಿಗೆ ಅಭ್ಯಾಸ ಇದೆ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಅವ್ರು ಬೇಗ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಅವ್ರಿಗೆ ಅಭ್ಯಾಸ ಇದೆ. ಆದ್ರೆ ಮಕ್ಕಳು, ಚಿಕ್ಕ ಮಕ್ಕಳು, ಇನ್ನ 12 ವರ್ಷ ಅಂತ ಹೇಳಿದ್ವಿ. ಸೊ ರಾಮ ಲಕ್ಷ್ಮಣ ಮಲ್ಗಿದಾರೇನ. ಆ ಸಮಯದಲ್ಲಿ ವಿಶ್ವಾಮಿತ್ರ ಋಷಿಗಳು ನಿಧಾನಕ್ಕೆ, ತುಂಬಾ ಸೌಮ್ಯವಾದ ರೀತಿಯಲ್ಲಿ ರಾಮನನ್ನ ಎಬ್ಬಿಸ್ತಾರೆ. ಆ ಎಬ್ಸಕ್ ಅವ್ರು ಹೇಳೋ ಶ್ಲೋಕ ವಾಲ್ಮೀಕಿ ಋಷಿಗಳು ಬರ್ತಿದ್ದಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ. ಆ ಮಗುನ್ ನೋಡ್ತಾ ಇದ್ದಂಗೆ ಅವ್ರಿಗೆ ಆ ಸುಂದರವಾದ ರೂಪವನ್ನ ನೋಡಿ ಆಚಾರ್ಯರು ಹೇಳ್ತಾರೆ, ಅವ್ರಿಗೆ ಕೌಸಲ್ಯ ಸುಪ್ರಜಾ, ಕೌಸಲ್ಯ ಸುಪ್ರಜಾ ಅಂತ ಅವ್ರಿಗೆ ಮನ್ಸು ಉಕ್ಕಿ ಬರುತ್ತೆ. ಎಷ್ಟು ಭಾಗ್ಯ ಮಾಡಿರ್ಬೇಕು ಈ ಕೌಸಲ್ಯ, ಎಷ್ಟು ಭಾಗ್ಯವಂತೆ ಇವಳು, ಇಂಥ ಶ್ರೀರಾಮನನ್ನೇ ಅವಳು ಮಗನಾಗಿ ಪಡೆದಿದ್ದಾಳೆ, ಎಷ್ಟು ಅವಳ ಭಾಗ್ಯ, ಎಷ್ಟು ಅವಳ ಭಾಗ್ಯ ಅಂತ ಅವ್ರಿಗೆ ಮುಂದೆ ಹೇಳಕ್ಕೆ ಬರಲ್ಲ. ಆಮೇಲೆ ಕಡೆಗೆ ಇದು ಫುಲ್ಲು ಹೇಳ್ತಾರೆ. ಈಗ ನಾನು ಈ ಶ್ಲೋಕ ಹೇಳ್ದಾಗ ನಿಮ್ಗೆ ಇದೆಲ್ಲೋ ಕೇಳಿಸ್ದಂಗೆ ಅನ್ಸಿರ್ಬೋದಲ್ಲ, ಅದು ಕರೆಕ್ಟಾಗಿ ಟೋನಲ್ಲಿ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಇದು ಶ್ರೀ ವೆಂಕಟೇಶ್ವರ ಸುಪ್ರಭಾತದ ಮೊದಲನೇ ಶ್ಲೋಕ. ಆಕ್ಚುಲಿ ಇದು ಒರಿಜಿನೇಟ್ ಆಗಿರೋದು ಇಲ್ಲಿಂದ. ವಿಶ್ವಾಮಿತ್ರರು
ರಾಮನನ್ನ ಎಬ್ಸೋದಕ್ಕೆ ಇದನ್ನ ವಾಲ್ಮೀಕಿ ಋಷಿಗಳು ಈ ತರ ರಚನೆ ಮಾಡಿದ್ದಾರೆ. ಇದು ರಾಮಾಯಣದಲ್ಲಿರೋ ಶ್ಲೋಕ. ಅದನ್ನೇ ಆಮೇಲೆ ಪ್ರತಿವಾದಿ ಅಣ್ಣಂಗಾಚಾರ್ ಸ್ವಾಮಿ ಅವರು ಇದನ್ನ ತಗೊಂಡು ಅವರು ವೆಂಕಟೇಶ್ವರ ಸುಪ್ರಭಾತದ ರಚನೆ ಮಾಡಿದಾಗ ಅವರು ಅದನ್ನ ಅಲ್ಲಿ ಫಸ್ಟ್ ಮೊದಲನೇ ಶ್ಲೋಕದ ರೀತಿಯಲ್ಲಿ ಹಾಕಿದ್ದಾರೆ. ಸೊ ಈ ಶ್ಲೋಕದಲ್ಲಿ ವಿಶ್ವಾಮಿತ್ರರು ಎಬ್ಬಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಈ ಶ್ಲೋಕದ ನಾವು ಏನಂತೀವಿ ಪದಗಳ ಅರ್ಥ ನೋಡಿದ್ರೆ, ಲಿಟ್ರಲ್ ಆಗಿ ನಾವು ನೋಡಿದ್ರೆ, ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ರಾಮನನ್ನ ಎಬ್ಸ್ತಾ ಇದ್ದಾರೆ? ರಾಮ, ಈಗ ಸೂರ್ಯೋದಯ ಆಗ್ತಾ ಇದೆ, ಎದ್ದೇಳು. ಈ ಸಮಯದಲ್ಲಿ ನಾವು ನಮ್ಮ ನಿತ್ಯ ಕರ್ಮಗಳನ್ನ ಮಾಡಿ ದೇವತೆಗಳನ್ನ ಪ್ರಸನ್ನ ಮಾಡೋದಕ್ಕೆ ಏನೇನ್ ಕಾರ್ಯ ಮಾಡಬೇಕೋ, ಸ್ನಾನ ಮಾಡಿ, ಅರ್ಘ್ಯ ಬಿಟ್ಟು, ಸಂಧ್ಯಾ ವಂದನೆ ಮಾಡಿ, ದೇವರ ಪೂಜೆ ಮಾಡಿ, ಈ ಕಾರ್ಯಗಳನ್ನೆಲ್ಲ ಮಾಡಬೇಕು. ಇದು ಆ ಸಮಯ ಆಯ್ತು, ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದಾರೆ. ಸೊ ಅದು ನಾವು ಮೇಲ್ನೋಟ ನೋಡಿದ್ರೆ ಸೂಪರ್ಫಿಷಿಯಲ್ ಆಗಿ ಆ ತರ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇನ್ನೊಂದು ವಿಧದಲ್ಲಿ. ಇಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಅರಿವು ಮಾಡ್ತಾ ಇದ್ದಾರೆ. ಏನಂದ್ರೆ, ಈಗ ನೀನು ಶ್ರೀಮನ್ ನಾರಾಯಣನೇ, ನೀನು ಇವಾಗ ಮನುಷ್ಯನ ರೂಪದಲ್ಲಿ ಬಂದಿದೀಯ. ಸೊ ಈ ಮನುಷ್ಯ ರೂಪ ತಾಳ್ದಾಗ ನಿನ್ನ ವರ್ತನೆ ಹೇಗಿರ್ಬೇಕು ಅಂದ್ರೆ, ಎಲ್ಲಾ ಬೇರೆಯವರು ನಿನ್ನನ್ನ ಒಂದು ರೋಲ್ ಮಾಡೆಲ್ ತರ ಇಟ್ಕೊಂಡು, ನಿನ್ನನ್ನ ಒಂದು ಮಾದರಿ ತರ ಇಟ್ಕೊಂಡು, ಅವರು ನೀನ್ ಮಾಡಿದ್ದೆಲ್ಲ ಅವ್ರು ಮಾಡೋರಿದ್ದಾರೆ, ಫಾಲೋ ಮಾಡೋರಿದ್ದಾರೆ, ಆಚರಣೆ ಮಾಡೋರಿದ್ದಾರೆ. ಸೊ ನೀನು ಅವ್ರಿಗೆ ದಾರಿ ತೋರಿಸ್ಬೇಕು. ಸೊ ಉತ್ತಮವಾದ ವ್ಯಕ್ತಿ ಏನ್ ಮಾಡ್ತಾರೆ, ಅವರು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಸೊ ನೀನು ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವ್ಯಾಖ್ಯಾನ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಹೇಗೆ ಅಂದ್ರೆ, ಈಗ ವಿಶ್ವಾಮಿತ್ರರಿಗೆ ಗೊತ್ತು ಪರಮಪುರುಷ ಪರಮಾತ್ಮ ಶ್ರೀಮನ್ನಾರಾಯಣನೇ ರಾಮನ ರೂಪದಲ್ಲಿ ಬಂದಿದ್ದಾರಂತ. ಈಗ ನಾವು ನೋಡಿದ್ವಿ ಹೇಗೆ ಪುತ್ರಕಾಮೇಷ್ಟಿ ಯಾಗ ನಡಿಬೇಕಾದ್ರೆ ದೇವತೆಗಳೆಲ್ಲ ಹೋಗಿ ವಿಷ್ಣುವನ್ನ ಬೇಡ್ಕೊಂಡಿದ್ರು, ಈ ತರ ನಮ್ಗೆ ಕಾಟ ಇದೆ ರಾಕ್ಷಸರಿಂದ, ನೀವು ಏನೋ ನಮ್ಗೆ ಸಹಾಯ ಮಾಡ್ಬೇಕು, ನಮ್ಮ ರಕ್ಷಣೆ ಮಾಡ್ಬೇಕು ಅಂತ ಬೇಡ್ಕೊಂಡಿದ್ರು. ಈಗ ಆ ಉದ್ದೇಶದಿಂದ ತಾನೇ ಬಂದಿರೋದು ಇಲ್ಲಿ ರಾಮನಾಗಿ ದೇವರು. ಸೊ ಅದನ್ನ ಜ್ಞಾಪಿಸ್ತಾ ಇದ್ದಾರೆ ವಿಶ್ವಾಮಿತ್ರರು. ಈಗ ನೀನ್ ಇಲ್ಲಿ ಬಂದಿದೀಯಾ, ಈ ಮನುಷ್ಯ ರೂಪವನ್ನ ತಗೊಂಡ್ ಬಂದಿದೀಯಾ. ಸೊ ನೀನ್ ದೇವತೆಗಳಿಗೆ ಏನು ಒಂದು ಮಾತು ಕೊಟ್ಟಿದ್ದೆ, ಅವ್ರಿಗೇನೊಂದು ಆಶ್ವಾಸನೆ ನೀನ್ ನೀಡಿದ್ಯೋ ಅದನ್ನ ಪೂರ್ಣ ಮಾಡೋ ಸಮಯ ಬಂತು, ಎದ್ದೇಳು ಅಂತ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೂ ಇದನ್ನ ನಾವು ನೋಡ್ಬೋದು. ಸರಿ, ಈಗ ಈ ಶ್ಲೋಕದಲ್ಲಿ ನೋಡಿದ್ರೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳ್ಬಿಟ್ಟು ರಾಮನನ್ನ ಎಬ್ಬಿಸ್ತಾ ಇದ್ದಾರೆ ವಿಶ್ವಾಮಿತ್ರ ಋಷಿಗಳು. ಈಗ ಲಕ್ಷ್ಮಣನನ್ನ ಯಾಕೆ ಎಬ್ಬಿಸ್ಲಿಲ್ಲ? ಲಕ್ಷ್ಮಣನು ಅಲ್ಲೇ ಪಕ್ಕದಲ್ಲೇ ಮಲಗಿದ್ದ ತಾನೆ, ಮತ್ತೆ ಅವನಿಗೆ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ಇಲ್ಲಿ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾರೆ ಆಚಾರ್ಯರು. ವಿಶ್ವಾಮಿತ್ರರು ರಾಮನನ್ನ ನೋಡಿದಾಗ ಅವ್ರಿಗೆ ರಾಮ ಈ ಮನುಷ್ಯ ರೂಪದಲ್ಲಿ ಅಲ್ಲಿ ನೆಲದ ಮೇಲೆ ಮಲಗಿರೋ ತರ ಕಾಣಿಸ್ಲಿಲ್ಲ. ಅವ್ರು ಯಾವ ರೂಪ ನೋಡಿದ್ರು? ನಮಗ್ ಗೊತ್ತಿದೆ, ಲಕ್ಷ್ಮಣ ಅಂದ್ರೆ ಅವರು ಆದಿಶೇಷನ ಅವತಾರ. ಸೊ ಲಕ್ಷ್ಮಣ ಈ ರಾಮ ಮಲಗಬೇಕಾದ್ರೆ ಲಕ್ಷ್ಮಣ ತನ್ನ ಆದಿಶೇಷ ರೂಪವನ್ನ ತಾಳಿದ್ದ. ಆ ರೂಪದಲ್ಲಿ ಆ ಆದಿಶೇಷನ ಮೇಲೆ ರಾಮ ಮಲಗದಂಗೆ ವಿಶ್ವಾಮಿತ್ರರು ದರ್ಶನ ಸಿಗುತ್ತೆ, ವಿಶ್ವಾಮಿತ್ರರಿಗೆ ಆ ದರ್ಶನ ಸಿಗುತ್ತೆ. ಆ ರೂಪ ನೋಡಿದ್ದಾಗ ಅವ್ರಿಗೆ ಇದೆಲ್ಲ ಹೇಳೋ ತರ ಒಂದು ಪ್ರೇರಣೆ ಆಗುತ್ತೆ. ಸೊ ಆಲ್ರೆಡಿ ಅಲ್ಲಿ ಲಕ್ಷ್ಮಣ ಇಸ್ ಇನ್ ದ ಫಾರ್ಮ್ ಆಫ್ ಆದಿಶೇಷ. ಅದಕ್ಕಾಗಿ ಅವ್ರಿಗೆ ಇನ್ನು ಅವ್ರು ಸೆಪರೇಟ್ ಆಗಿ ಲಕ್ಷ್ಮಣನನ್ನ ಎಬ್ಸೋ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳೋ ಶ್ಲೋಕವನ್ನ ರಾಮನಿಗೆ ಹೇಳ್ತಾ ಇದ್ದಾರೆ. ಸೊ ಇದೊಂದು ತುಂಬಾ ಸುಂದರವಾದ ಒಂದು ಘಟನೆ. ಇನ್ನ ನಾವು ಮುಂದೆ ನೋಡಿದ್ರೆ, ಇವ್ರು ಮುಂದೆ ಇನ್ನ ನಡ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಜಾಗದಿಂದ ಪಾಸ್ ಆಗ್ತಾರೆ. ಕಾಮ್ಯವನ ಅಂತ ಇದೆ, ಅಲ್ಲಿ ಹೋಗ್ತಾರೆ. ಆಮೇಲೆ ಕಡೆಗೆ ಒಂದು ಸ್ಥಳಕ್ಕೆ ಬರ್ತಾರೆ. ಇನ್ನ ಅವರು ವಿಶ್ವಾಮಿತ್ರರ ಆಶ್ರಮ ಇರೋದು ಸಿದ್ಧಾಶ್ರಮ ಅನ್ನೋ ಜಾಗದಲ್ಲಿ. ಅಲ್ಲಿ ಹೋಗಕ್ ಸ್ವಲ್ಪ ಮುಂಚೆನೆ ಅಲ್ಲಿ ಒಂದು ಘೋರವಾದ ಒಂದು ಕಾಡಿದೆ. ಅಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಪ್ರಾಣಿಗಳ ವಧ ಆಗಿದೆ. ಆಮೇಲೆ ಮನುಷ್ಯರ ಇದು ಮೂಳೆ ಎಲ್ಲ ಕಾಣಿಸ್ತಾ ಇದೆ. ಏನಿದು? ಮತ್ತೆ ಆ ವಾತಾವರಣನೇ ಸರಿಯಾಗಿರಲ್ಲ ಅಲ್ಲಿ. ಒಂಥರ ಭಯಾನಕವಾದ ವಾತಾವರಣ. ಅದನ್ನ ನೋಡಿ ರಾಮರು ಕೇಳ್ತಾರೆ ವಿಶ್ವಾಮಿತ್ರರನ್ನ, ಏನಿದು, ಏನಿ ಜಾಗ, ಯಾಕೆ ಹಿಂಗಿದೆ ಅಂತ. ಅವಾಗ ವಿಶ್ವಾಮಿತ್ರ ಋಷಿ ಹೇಳ್ತಾರೆ, ಇಲ್ಲಿ ಈ ಒಂದು ರಾಕ್ಷಸಿ ಇದ್ದಾಳೆ ತಾಟಕೆ ಅಂತ. ಮೊದಲನೇದಾಗಿ ಅವಳು ಯಕ್ಷಿಣಿಯಾಗಿದ್ಲು. ಆಮೇಲೆ ಅವಳು ಅವ್ರ ಮಕ್ಕಳು ಅವರೆಲ್ಲ ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಅಗಸ್ತ್ಯ ಋಷಿಗಳು ಅವ್ರಿಗೆ ಶಾಪ ಕೊಟ್ಟಿದ್ರು.
ಆವಾಗಿಂದ ಅವರು ರಾಕ್ಷಸರಾಗಿದ್ರು. ಮತ್ತು ಆ ರಾಕ್ಷಸರಾಗಿದ್ದ ಸಮಯದಿಂದ ಅವರಿಲ್ಲಿ ಅವ್ರದೇ ಒಂದು ಕಾಟ ನಡೀತಾ ಇದೆ. ಈ ಜಾಗದಲ್ಲಿ ಯಾವುದೇ ಒಂದು ಪ್ರಾಣಿಯನ್ನ ಅವ್ರು ಬಿಡಲ್ಲ, ತಿಂದಾಕ್ತಾರೆ. ಮನುಷ್ಯರನ್ನೂ ಬಿಡಲ್ಲ. ಮನುಷ್ಯರನ್ನ ಕೊಲ್ಲೋದಷ್ಟೇ ಅಲ್ಲ, ಮನುಷ್ಯರ ಮಾಂಸ ಅವ್ರು ತಿಂದು, ಅಂದ್ರೆ ಅವರು ನರಭಕ್ಷಕರು. ಆ ರೂಪದಲ್ಲಿ ಅವರು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರು ಬಹಳಷ್ಟು ಕಷ್ಟ ಕೊಡ್ತಾರೆ. ಋಷಿ ಮುನಿಗಳು ಕೂಡ ತುಂಬಾ ತೊಂದರೆ ಆಗಿದೆ. ನಾವು ಯಾವುದೇ ನಮ್ಗೆ ಏನ್ ಯಜ್ಞ ಮಾಡಕ್ಕೆ ಏನ್ ಸಾಮಗ್ರಿ ಬೇಕೋ ಅದನ್ನ ತಗೊಳಕ್ ಆ ಕಾಡೊಳಗೆ ಹೋಗೋಂಗಿಲ್ಲ. ನಮ್ಗ್ ಯಜ್ಞ ಮಾಡಕ್ಕೂ ಅವ್ರು ಬಿಡಲ್ಲ. ಈ ತಾಟಕ್ಕೆ ಮತ್ತೆ ಅವಳ ಮಕ್ಳು ಯಾರು, ಮಾರೀಚ ಮತ್ತು ಸುಬಾಹು. ಸೊ ಇವ್ರು ಮೂರೂ ಜನ ಮೇಯ್ನು. ಇನ್ನ ಅವ್ರ ಜೊತೆ ಬೇರೆ ಒಂದಷ್ಟು ರಾಕ್ಷಸರೆಲ್ಲ ಇದ್ದಾರೆ. ಅವರಿಂದ ನಮ್ಮ ಯಜ್ಞಗಳಿಗೆಲ್ಲ ತೊಂದರೆ ಬರ್ತಾ ಇದೆ, ಅಡ್ಡ ಅಡಚಣೆ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಹೇಳ್ತಾರೆ. ಈಗ ಈಗ ಈ ಸಮಯದಲ್ಲಿ ನೀನು ಅವಳನ್ನ ಸಂಹಾರ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ ವಿಶ್ವಾಮಿತ್ರ ಋಷಿಗಳು. ಸೊ ಅವ್ರು ಆತರ ಹೇಳಿದಾಗ ಮೊದಲನೇದಾಗಿ ರಾಮನಿಗೆ ಮನಸ್ಸಲ್ಲಿ ಒಂದು ಗೊಂದಲ ಆಗುತ್ತೆ. ಇಲ್ಲಿ ತನಕ ಅವರು ವಸಿಷ್ಠರ ಆಶ್ರಮದಲ್ಲಿ ಓದಿದ್ದು, ಆ ಗುರುಕುಲದಲ್ಲಿ ಓದಿದ್ದು ಎಲ್ಲಾ ಶಾಸ್ತ್ರಗಳಲ್ಲೂ ಏನ್ ಹೇಳಲಾಗಿದೆ? ಸ್ತ್ರೀಯನ್ನ ಕೊಲ್ಲಬಾರ್ದು, ಸ್ತ್ರೀ ಸಂಹಾರ ಅಧರ್ಮ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಕೇಳ್ಕೊಂಡು ಬಂದಿದ್ದ ರಾಮನಿಗೆ ಈಗ ಸಡನ್ ಆಗಿ ಇವ್ರು ವಿಶ್ವಾಮಿತ್ರ ಋಷಿಗಳು, ಇವ್ರು ಎಷ್ಟು ದೊಡ್ಡ ಮುನಿ, ಇವ್ರು ಹೀಗೆ ಹೇಗೆ ಹೇಳ್ತಾ ಇದ್ದಾರೆ, ಇವಳನ್ನ ಸಂಹಾರ ಮಾಡು ಅಂತ ಹೇಳ್ತಾ ಇದಾರಲ್ಲ, ಆದ್ರೆ ಅವಳು ಸ್ತ್ರೀ ಅಲ್ಲ, ಮಹಿಳೆಯನ್ನ ಕೊಲ್ಲೋದು ಪಾಪ ಅಲ್ವಾ ಅಂತ ಅವ್ರಿಗೊಂದು ಡೌಟ್ ಬರುತ್ತೆ. ಅದಕ್ಕೆ ಅವ್ರು ಕೇಳ್ತಾರೆ ವಿಶ್ವಾಮಿತ್ರ ಋಷಿಯನ್ನ. ಆಗ ವಿಶ್ವಾಮಿತ್ರ ಋಷಿ ಅವ್ರಿಗೆ ಉಪದೇಶ ಮಾಡ್ತಾರೆ. ಅವ್ರೇನ್ ಹೇಳ್ತಾರಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ಸ್ತ್ರೀಯನ್ನ ನಾಶ ಮಾಡೋದು, ಕೊಲ್ಲೋದು ಅಧರ್ಮ, ಅದು ಕರೆಕ್ಟು. ಆದ್ರೆ ಯಾವ ಒಂದು ಸ್ತ್ರೀ ತುಂಬಾ ಘೋರವಾದ ಅಪರಾಧ ಮಾಡಿ ಸಮಾಜದ ಹಿತಕ್ಕೆ ಅವಳಿಂದ ಒಂದು ಅಡಚಣೆ ಬರ್ತಾ ಇದೆಯೋ, ಸಮಾಜಕ್ಕೆ ಅವರಿಂದ ಕಷ್ಟ ಬರ್ತಾ ಇದೆಯೋ, ಆಗ ಪುರುಷನ ಸ್ತ್ರೀನ ಯಾವ ಒಂದು ಶರೀರ ತಾಳಿದೆ ಅಂತ ನೋಡ್ಬಾರ್ದು ನಾವು. ಯಾವ ಆ ಒಂದು ವ್ಯಕ್ತಿಯಿಂದ ಏನ್ ಕಷ್ಟ ಆಗ್ತಾ ಇದೆ ಅದನ್ನ ನಾವು ದೂರ ಮಾಡಬೇಕು. ಎಲ್ಲಿ ನಮ್ಮ ಸಮಾಜಕ್ಕೊಂದು ಹಿಂಸೆ ಆಗ್ತಾ ಇದೆ, ಕಷ್ಟ ಕೊಡ್ತಾ ಇದ್ದಾರೆ ಅಂದ್ಮೇಲೆ ಆ ಒಂದು ಆತಂಕವಾದಿ ಇರ್ಬೋದು, ಆ ಒಂದು ರಾಕ್ಷಸಿ ಇರ್ಬೋದು, ಅದ್ ಯಾರ ಕಷ್ಟ ಅದನ್ನ ಕೊಡ್ತಾ ಇದ್ದಾರೋ ಅವ್ರನ್ನ ಸಂಹಾರ ಮಾಡೋದೇ ಧರ್ಮ. ಇಂಥ ಸಮಯದಲ್ಲಿ ಸ್ತ್ರೀನ ಪುರುಷನ ಅಂತ ನೋಡ್ಬಾರ್ದು ಅಂತ ಅವ್ರು ಹೇಳ್ತಾರೆ. ಸೊ ಅವ್ರ ಮಾತನ್ನ ಕೇಳ್ಕೊಂಡು ಆಮೇಲೆ ರಾಮ ಮತ್ತು ಲಕ್ಷ್ಮಣ ಯುದ್ಧ ಮಾಡಕ್ ಶುರು ಮಾಡ್ತಾರೆ. ತಾಟಕೆ ಅಲ್ಲಿ ಬರ್ತಾರೆ, ಅವಳು ಜೋರಾಗಿ ಬಂದು ಎಲ್ಲ ಯುದ್ಧ ಘೋರವಾಗಿ ನಡೆಯುತ್ತೆ ಅಲ್ಲಿ. ಮೊದಲನೇದಾಗಿ ರಾಮ ಮತ್ತು ಲಕ್ಷ್ಮಣ ಮೈಲ್ಡ್ ಆಗಿ ಒಂಥರ ಬರೀ ಅವ್ರ ಕೈಯನ್ನ ಕಟ್ ಮಾಡೋದು, ಬಾಣ ಹಾಕಿ ಅವ್ರ ಮೂಗನ್ ಕತ್ತರಿಸೋದು, ಇನ್ನ ಏನೇನೋ ಅವಳಿಗೆ ಸ್ವಲ್ಪ ಸ್ವಲ್ಪ ತೊಂದರೆ ಮಾಡಕ್ ನೋಡ್ತಾರೆ. ಆದ್ರೆ ಅಂತ ಸಮಯದಲ್ಲಿ ಈ ತಾಟಕೆ ಇನ್ನ ಒಂದು ಅಷ್ಟು ಆಕ್ಟಿವ್ ಆಗ್ಬಿಟ್ಟು ಅವಳು ಯುದ್ಧ ಮಾಡ್ತಾಳೆ. ಏನೋ ಮರ ಗಿಡ ಎಲ್ಲ, ಕಲ್ಲು ಇದು ಅದು ಎಲ್ಲ ತೆಗೆದು ಬಿಸಾಕೋದು, ಮಾಯವಾಗೋದು, ಏನೇನೋ ಮಾಡಕ್ ಶುರು ಮಾಡ್ತಾಳೆ. ಆಗ ವಿಶ್ವಾಮಿತ್ರ ಋಷಿಗೆ ಗೊತ್ತಾಗತ್ತೆ, ಓ ಇವ್ರು ಸ್ಟ್ರಿಕ್ಟ್ ಆಗಿ ಸರಿಯಾಗಿ ಒಂಥರ ಇಂಟೆನ್ಸ್ ಆಗಿ ಇವ್ರು ಮಾಡ್ತಾ ಇಲ್ಲ ಯುದ್ಧ ಅಂತ. ಆಗ ಅವ್ರು ಮತ್ತೆ ಹೇಳ್ತಾರೆ ರಾಮನಿಗೆ, ರಾಮ ನೋಡು, ಈಗ ರಾತ್ರಿ ಸಮಯ ಹತ್ರ ಬರ್ತಾ ಇದೆ. ಇವರೆಲ್ಲ ನಿಶಾಚರರು. ಈ ರಾಕ್ಷಸರಿಗೆ ರಾತ್ರಿ ಹೊತ್ತಲ್ಲೇ ಶಕ್ತಿ ಹೆಚ್ಚಾಗುತ್ತೆ. ಇನ್ನ ಸೂರ್ಯಾಸ್ತ ಆದ್ರೆ ಅವಳು ತುಂಬಾ ಶಕ್ತಿ ಹೆಚ್ಚಾಗುತ್ತೆ. ಇದೇ ಕರೆಕ್ಟ್ ಆದ ಸಮಯ, ಈಗ್ಲೇ ನೀನು ಅವಳನ್ನ ನಾಶ ಮಾಡ್ಬಿಡು ಅಂತ ಹೇಳ್ತಾರೆ. ಸೊ ಸರಿ, ಗುರು ಆಜ್ಞೆ ಪಾಲನೆ ಮಾಡ್ಬೇಕು ಅಂತ ರಾಮ ಆವಾಗ ಕಡೆಗೆ ಒಂದು ಬಾಣವನ್ನ ಅವಳ ಹೃದಯಕ್ಕೆ ಹಾಕಿ ಅವಳನ್ನ ಸಂಹಾರ ಮಾಡ್ತಾರೆ. ತಾಟಕೆ ಸತ್ತು ಹೋಗ್ತಾಳೆ. ಅವಳು ಕೆಳಗ್ ಬಿದ್ದು ಸತ್ತು ಹೋಗಿದ ತಕ್ಷಣ ಆ ಕಾಡು, ಆ ವನ ತುಂಬಾ ಸುಂದರವಾದ ರೂಪ ತಗೊಳುತ್ತೆ. ಅದರ ಒರಿಜಿನಲ್ ಏನ್ ರೂಪ ಇತ್ತಲ್ಲ ಆ ತರ ಆಗ್ಬಿಡುತ್ತೆ. ಅಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಯಾಕೆಂದ್ರೆ ಈ ರಾಕ್ಷಸರು ಅಲ್ಲಿ ಅವರ ತಾಮಸಿಕ ಗುಣದಿಂದ ಆ ಜಾಗವನ್ನ ತುಂಬಿದ್ರು. ಆದ್ರೆ ಅವಳು ಸಂಹಾರ ಆಗಿದ ತಕ್ಷಣ ಆ ತಮೋ ಗುಣ ಅಲ್ಲಿ ನಾಶ ಆಗಿ ಅಲ್ಲಿ ಇರೋ ಸತ್ವಗುಣ ಮತ್ತೆ ಪುನಃ ಕಾಣಿಸ್ಕೊಳುತ್ತೆ. ಸೊ ಈ ತರ ಈ ಕತೆ ತಾಟಕೆಯ ವಧದ್ದು ಹೇಗೆ ವಿಶ್ವಾಮಿತ್ರ ಋಷಿ ಗೈಡ್ ಮಾಡ್ತಾರೆ ರಾಮ ಲಕ್ಷ್ಮಣನಿಗೆ ಅಂತ ನಾವು ನೋಡಿದ್ವಿ. ಈಗ ಇವತ್ತಿನ ನಾವು ಮಾತಾಡಿದ ವಿಷಯಗಳಲ್ಲಿ ನಾವೇನ್ ಕಲಿಬಹುದು? ಮೊದಲನೇದಾಗಿ ಆ ಶ್ಲೋಕ ನಾವು ಹೇಳಿದ್ವಿ ಅಲ್ಲ, ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಋಷಿ. ಈಗ ಅವರು ಕೌಸಲ್ಯ ಸುಪ್ರಜಾರಾಮ ಅಂತ ಮಾತ್ರ ಯಾಕೆ ಹೇಳಿದ್ರು? ಯಾಕೆ ಅವ್ರು ದಶರಥ ಸುಪ್ರಜಾರಾಮ ಅಂತ ಹೇಳಲಿಲ್ಲ ಅಲ್ಲ? ಯಾಕಂದ್ರೆ ರಾಮ ಹುಟ್ಟಿರೋದು ದಶರಥ ರಾಜನಿಗೆ. ಸೊ ಯಾಕೆ ತಾಯಿಗೆ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ,
ನಮ್ಮ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ತಾಯಿಯ ಪಾತ್ರನೇ ತುಂಬಾ ಮಹತ್ವದ್ದು. ತಂದೆಗೆ ಮಹತ್ವ ಇಲ್ಲ ಅಂತಲ್ಲ, ಆದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಇರೋದು ತಾಯಿಯ ಪಾತ್ರಕ್ಕೇನೆ. ನಾವು ನೋಡ್ತೀವಿ, ನಾವು ಹೇಗೆ ಯಾರ್ಯಾರಿಗೆ ನಾವು ಗೌರವ ಕೊಡ್ಬೇಕು, ಯಾರಿಗ್ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿದಾಗ ನಾವು ಒಂದ್ ಶ್ಲೋಕ ಹೇಳ್ತೀವಲ್ಲ, ಎಲ್ರಿಗೂ ಗೊತ್ತಿರ್ಬೋದು. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಸೊ ಅವ್ರನ್ನೆಲ್ಲರನ್ನು ನಾವು ದೇವರಿಗೆ ಸಮವಾಗಿ ನಾವು ನೋಡ್ಬೇಕು. ಅದರಲ್ಲಿ ಮೊದಲನೇದಾಗಿ ಯಾರನ್ನ ಹೇಳಿದ್ದಾರೆ? ತಾಯಿಯನ್ನೇ ಹೇಳಿದ್ದಾರೆ. ಮತ್ ನಾವು ಹೇಳ್ತಾರೆ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತೀವಿ. ಸೊ ಈ ತಾಯಿಯ ಪಾತ್ರ ಅಷ್ಟು ಇಂಪಾರ್ಟೆಂಟ್ ಇದೆ. ನಾವು ಯಾರೆಲ್ಲ ತಾಯಂದ್ರಿದ್ದೀವೋ ನಮಗಿದ್ ಗೊತ್ತಿರಬೇಕು. ಚಿಕ್ಕ ವಯಸ್ಸಿಂದಾನೇ ಒಂದು ಮಗು ಸರಿಯಾದ ದಾರಿಗೆ ಹೋಗುತ್ತಾ, ತಪ್ಪು ದಾರಿಗೆ ಹೋಗುತ್ತಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಬೇರೆ ಎಷ್ಟೊಂದು ಫ್ಯಾಕ್ಟರ್ಸ್ ಇರ್ಬೋದು. ಆದ್ರೆ ಆ ತಾಯಿ ಯಾವ ತರ ಆ ಮಗುಗೆ ಒಂದು ಹೇಳ್ಕೊಟ್ಟಿದ್ದಾಳೆ, ಅವ್ರು ಯಾವ ಒಂದು ನೀತಿಗಳನ್ನ ಹೇಳ್ಕೊಡ್ತಾಳೆ, ಆ ತಾಯಿಯ ಉಪದೇಶ ಏನಿದೆ, ಆ ತಾಯಿ ಏನೇನೆಲ್ಲ ಮಗುಗ್ ಗೊತ್ತಾಗೋ ತರ ಕಥೆಗಳ ಮೂಲಕ, ಅವಳ ಬಿಹೇವಿಯರ್ ಮೂಲಕ, ಎಲ್ಲಾ ವಿಧದಲ್ಲೂ ಅವಳು ಹೇಗೆ ಆ ಮಗುನ ಆಮ್, ಏನಂತೀರಾ ನರ್ಚರ್ ಮಾಡ್ತಾಳೆ. ಸೊ ಅದೆಲ್ಲಾನು ಕೂಡ ಆ ತಾಯಿಯ ಪಾತ್ರನೇ ತುಂಬಾ ಇಂಪಾರ್ಟೆಂಟ್. ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನಾವು ತಾಯಿಯರಾಗಿದ್ದೀವಿ, ನಮ್ಮ ಭಾವ ಹೇಗಿರ್ಬೇಕು, ನಾವು ಹೇಗ್ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದ್ರ ಕಡೆ ನಾವು ತುಂಬಾ ಗಮನ ಕೊಡ್ಬೇಕು. ಎರಡನೇದಾಗಿ, ಈಗ ಅಲ್ಲಿ ನಾವು ನೋಡಿದ್ವಿ, ವಿಶ್ವಾಮಿತ್ರ ಋಷಿಗಳು ತಾಟಕೆಯನ್ನ ಕೊಲ್ಲು ಅಂತ ಒಂದು ಆದೇಶ ಕೊಟ್ಟಾಗ ರಾಮನಿಗೆ ಒಂದು ದ್ವಂದ್ವ ಆಗುತ್ತೆ. ನಮ್ ತಂದೆ ಹೇಳಿದ್ದಾರೆ ವಿಶ್ವಾಮಿತ್ರ ಋಷಿಗಳ ಜೊತೆ ಹೋಗು, ಈಗ ಇನ್ಮೇಲಿಂದ ಅವ್ರು ಹೇಳಿದ ಮಾತನ್ನ ನೀನ್ ಕೇಳಬೇಕು, ಅವರೇ ನಿನ್ಗೆ ತಂದೆ ತಾಯಿ ಸ್ಥಾನದಲ್ಲಿದ್ದಾರೆ ಅಂತ ನಮ್ಮ ಮಾತು ಹೇಗೆ ಕೇಳ್ತೀಯೋ ಅದೇ ತರ ನೀನ್ ವಿಶ್ವಾಮಿತ್ರರು ಹೇಳಿದ್ದನ್ನು ಕೇಳಬೇಕು ಅಂತ ಅವ್ರು ಒಂದು ಆದೇಶ ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಈಗ ಇಲ್ಲಿ ವಿಶ್ವಾಮಿತ್ರರು ಒಂದು ಸ್ತ್ರೀಯನ್ನ, ಒಂದು ಮಹಿಳೆಯನ್ನ ಕೊಲ್ಲು ಅಂತ ಶಾಸ್ತ್ರ ವಿರೋಧವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ಅಲ್ಲಿ ಇವಾಗ ರಾಮನಿಗೆ ಧರ್ಮ ಸಂಕಟ. ಯಾವ್ದನ್ನ ಫಾಲೋ ಮಾಡ್ಬೇಕು? ಈಗ ಅವ್ರ ತಂದೆ ಹೇಳಿದ್ದನ್ನ ಫಾಲೋ ಮಾಡಿದ್ರೆ ವಿಶ್ವಾಮಿತ್ರರು ಹೇಳ್ದಂಗೆ ತಾಟಕ ವಧ ಮಾಡ್ಬೇಕು. ಆದ್ರೆ ಈ ಹೆಂಗಸನ್ನ ವಧೆ ಮಾಡೋದು ಶಾಸ್ತ್ರ ವಿರುದ್ಧವಾಗಿದೆಯಲ್ಲ, ಮತ್ ನಾನು ಏನ್ ಮಾಡ್ಬೇಕು ಅಂತ ಅವ್ರ ದ್ವಂದ್ವ ಆಗತ್ತೆ. ಆ ಸಮಯದಲ್ಲಿ ಅವ್ರು ಅದನ್ನ ಕೇಳ್ತಾರೆ ಗುರುಗಳ ಹತ್ರ. ಮತ್ತೆ ಗುರುಗಳು ಅವ್ರಿಗೆ ಹೇಳ್ತಾರೆ, ವಿಶ್ವಾಮಿತ್ರ ಋಷಿ ಹೇಳ್ತಾರೆ, ಆ ಒಂದು ತತ್ವ ಅವ್ರಿಗೆ ಅರ್ಥ ಆಗೋ ತರ ಹೇಳ್ತಾರೆ. ಈಗ ಯಾವ ರೂಪದಲ್ಲಿ ಒಂದು ಆ ಏನಂತೀರಾ ಕೆಟ್ಟದು ನಡೀತಾ ಇರೋ ಕಾರ್ಯ ಯಾವ ರೂಪದ ಮೂಲಕ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೆಟ್ಟದು ಅನ್ನೋದು ಇಂಪಾರ್ಟೆಂಟ್, ಅಧರ್ಮ ಅನ್ನೋದು ಇಂಪಾರ್ಟೆಂಟ್. ಸೊ ಸ್ತ್ರೀ ರೂಪದಲ್ಲಿ ರಾಕ್ಷಸಿ ಇರ್ಬೋದು, ಇಲ್ಲ ಯಾರೋ ಪುರುಷ ರೂಪದಲ್ಲಿ ಇರ್ಬೋದು, ಯಾರೇ ಒಬ್ರು ತಪ್ಪು ಮಾಡ್ತಾ ಇದ್ದಾರೆ, ಅಧರ್ಮದಿಂದ ನಡೀತಾ ಇದ್ದಾರೆ, ಸಮಾಜಕ್ಕೆ ಅವರಿಂದ ಕಷ್ಟ ಆಗ್ತಾ ಇದೆ ಅಂದಾಗ ಅವ್ರು ಸಂಹಾರ ಮಾಡೋದು ಶಾಸ್ತ್ರದಲ್ಲಿ ಹೇಳಿದೆ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ಅವರು ಸ್ತ್ರೀ ರೂಪಾನ ಪುರುಷ ರೂಪಾನ, ಯಾವ ಯಾವ ವಿಧದಲ್ಲಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ರಾಜನಾಗಿ ಅವರ ಪಾತ್ರ ಏನಿದೆ, ಕ್ಷತ್ರಿಯರಾಗಿ ಅವರ ಪಾತ್ರ ಏನಿದೆ, ಅಧರ್ಮವನ್ನ ನಾಶ ಮಾಡೋದು. ಸೊ ಇದೇ ವಿಷಯ ನಾವು ನೋಡಿದ್ರೆ ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾರೆ. ಅಲ್ಲಿ ಅರ್ಜುನನ ಗೊಂದಲ ಏನು? ನಮ್ಮ ಮನೆಯವರೇ, ನಮ್ಮ ಸ್ವಂತದವರು, ನನ್ನ ಜೊತೆ ನಾನು ಹುಟ್ಟಿ ಬೆಳೆದಿರುವಂಥ ಜನ, ನಮ್ಮ ತಾತ, ನಮ್ಮ ಪಿತಾಮಹರು, ನಮ್ಮ ಆಚಾರ್ಯರು, ನನ್ನ ಅಣ್ಣ ತಮ್ಮಂದಿರು, ಇವರೆಲ್ಲರನ್ನು ನಾನು ಕೊಲ್ಬೇಕಾ ಅಂತ ಅವನಿಗೆ ಡೌಟ್ ಬರುತ್ತೆ. ಅವ್ರನ್ನ ಕೊಂದ್ರೆ ನನಗ್ ಪಾಪ ಬರಲ್ವಾ ಅಂತ ಅವನ್ ಅನ್ಕೋತಾನೆ ಅರ್ಜುನ. ಅದೇ ರೀತಿ ಇಲ್ಲಿ ರಾಮ ಇವಾಗ ಏನ್ ಅನ್ಕೊಂಡಿದ್ದಾರೆ, ಈ ತಾಟಕ್ಕೆ ಒಂದು ಸ್ತ್ರೀ, ಅವಳನ್ ಕೊಂದ್ರೆ ತಪ್ಪಲ್ವಾ, ಪಾಪ ಅಲ್ವಾ, ಅಧರ್ಮ ಅಲ್ವಾ ಅಂತ ಅವ್ರಿಗೆ ಡೌಟ್ ಬರುತ್ತೆ. ಸೊ ಅಲ್ಲಿ ಕೃಷ್ಣ ಪರಮಾತ್ಮ ಹೇಗೆ 18 ಅಧ್ಯಾಯಗಳಲ್ಲಿ ಸಂಪೂರ್ಣ ಭಗವದ್ಗೀತೆ ಹೇಳಿ ಅರ್ಜುನನಿಗೆ ಕನ್ವಿನ್ಸ್ ಮಾಡ್ತಾರೆ, ಅದು ತಪ್ಪಲ್ಲ, ಧರ್ಮ ಅಂದ್ರೆ ಏನು, ಕ್ಷತ್ರಿಯನಾಗಿ ನಿನ್ನ ಧರ್ಮ ಏನಿದೆ, ಯಾವ ವಿಧದಲ್ಲಿ ಅಧರ್ಮ ಇದ್ರೂ ಕೂಡ ಅದನ್ನ ನಾಶ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಆದ್ರೆ ವಿಶ್ವಾಮಿತ್ರ ಋಷಿಗಳು ತುಂಬಾ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಹೇಳ್ಬಿಡ್ತಾರೆ. ಅದನ್ನ ರಾಮ ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ದನ್ನ, ಅವ್ರ ಆದೇಶವನ್ನ ಇವ್ರು ಪಾಲನೆ ಮಾಡ್ತಾರೆ ಮತ್ತು ತಾಟಕೆ ನಾಶ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ನಾವು ಇವತ್ತಿನ ಸತ್ಸಂಗದ ಟಾಪಿಕ್ ಇಂದ ನಾವು ತಿಳ್ಕೊಂಡಿದೀವಿ. ಈಗ ಇದೆಲ್ಲ ನಮಗ್ ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಶ್ರೀರಾಮ ಮತ್ತು ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಅವರ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ
चक्रवर्तितनूजाय सार्वभौमाय मङ्गलम्। वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलम्। पितृभक्ताय सततं भ्रातृभिः सह सीतया नन्दिताखिललोकाय रामभद्राय मङ्गलम्। श्रीमते रघुवीराय सेतुलङ्घितसिन्धवे जितराक्षसराजाय रणधीराय मङ्गलम्। मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम्. ಧನ್ಯವಾದ. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.